6 ಗಂಟೆ 7 ಗಂಟೆಗೆ ನಮ್ಮ ಕೆಲಸ ಶುರುವಾದ್ರೆ ರಾತ್ರಿ 10 ಗಂಟೆವರೆಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳಿಂದ ನಾವು ಕೆಲಸ ಮಾಡ್ತಕ್ಕಂತಹ ಸ್ಥಳಗಳಿಗೆ ಹೋಗ್ಬೇಕು, ಕಚೇರಿಗಳಿಗಲ್ಲ. ಯಾಕಂದ್ರೆ ನಮಗೆ ಕಚೇರಿ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಕೆಟ್ಟ ಪರಿಸ್ಥಿತಿನಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ. ನೀವು 9 ಗಂಟೆಯಲ್ಲಿ ಅಲ್ಲಿರೋದಕ್ಕೆ ನಮ್ಗೊಂದು GPS ಫೋಟೋ ಹಾಕಿ ಅಂತ ಕೇಳ್ತಕ್ಕಂತಹ ಮೇಲಧಿಕಾರಿಗಳಿದ್ದಾರೆ. ಆ ಇಲಾಖೆ ಅಧಿಕಾರಿಗಳು ಮನೆಯಲ್ಲಿ ಕೂತ್ಕೊಂಡು ಆದೇಶ ಮಾಡ್ತಾರೆ. ಒಂದು ಸಿಮ್ ಕಾರ್ಡ್, ಒಂದು ಡೇಟಾ ಪ್ಲಾನ್, ಒಂದು ಮೊಬೈಲ್ ನ ಕೂಡ ಈ ದಿನದವರೆಗೂ ಕೊಟ್ಟಿಲ್ಲ. ಈ ರಾಜ್ಯದಲ್ಲಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ನೆಮ್ಮದಿ ಹಾಳಾಗಿದೆ ಸರ್. ಬೆಳಗ್ಗೆ ನಾವು ಹೋಗಿ ಒಂದು ಕಚೇರಿನಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ನಾವು ಎಲ್ಲಿ ಕೂರ್ಬೇಕು ಗೊತ್ತಾ? ನಮ್ಗೆ ಕಚೇರಿ ಇಲ್ಲ, ನಮಗೂ ಕೂಡ ಕುಟುಂಬ ಇದೆ, ನಮಗೆ ನಮ್ಮ ತಂದೆ ತಾಯಿಗಳಿದ್ದಾರೆ, ನಮಗೆ ನಮ್ಮ ಕುಟುಂಬದಲ್ಲಿ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ನಾವು ನಮ್ಮ ಕುಟುಂಬಕ್ಕೂ ಮಾಡಬೇಕಾದಂತ ಒಂದಷ್ಟು ಜವಾಬ್ದಾರಿಗಳಿದೆ. ಗ್ರಾಮ ಆಡಳಿತ ಅಧಿಕಾರಿಗಳು ಕಳೆದ 4 ದಿನಗಳಿಂದ ಲೇಖನಿ ಸ್ಥಗಿತವನ್ನ ಮಾಡಿ ಮುಷ್ಕರವನ್ನ ಮಾಡ್ತಿರುವಂತದ್ದು. ಈಗಾಗಲೇ ರಾಜ್ಯವ್ಯಾಪಿ ತಮ್ಮ ಮುಷ್ಕರವನ್ನ ಹಮ್ಮಿಕೊಂಡಿದ್ರು ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸಕ್ಕೆ ಮುಂದಾಗಿಲ್ಲ. ಅದರ ಬದಲಾಗಿ ಅಧಿಕಾರಿಗಳ ಮೂಗಿಗೆ ತುಪ್ಪವನ್ನ ಸವರುವಂತಹ ಕೆಲಸ ಮಾಡ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಶಿವಾನಂದ ನಾಯ್ಕ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಕಳೆದ 4 ದಿನಗಳಿಂದ ಲೇಖನಿಯನ್ನ ಸ್ಥಗಿತ ಮಾಡುವಂಥ ನಿಮ್ಮ ಕೆಲಸ ಸ್ಥಗಿತ ಮಾಡಿರುವಂಥದ್ದು ಕಳೆದ 4 ದಿನದಿಂದ ಯಾವ ರೀತಿಯಾಗಿ ಮುಷ್ಕರವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ಯಾವೆಲ್ಲ ಕೆಲಸಗಳನ್ನ ಸ್ಥಗಿತ ಮಾಡಿದ್ದೀರಾ ಅನ್ನುವಂಥದ್ದು? ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕಳೆದ 22ನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಚಿತ್ರದುರ್ಗದಲ್ಲಿ ನಡೆಸಿತ್ತು. ಅದರಲ್ಲಿ 31 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಹಾಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, ರಾಜ್ಯದಾದ್ಯಂತ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರದುರ್ಗದಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ನಮಗೇನು ಸಮಸ್ಯೆಗಳಿದೆ, ನಮ್ಮ ಬೇಡಿಕೆಗಳಿದೆ, ಅದರ ವಿಚಾರವಾಗಿ ಮುಂದೆ ತಗೊಳ್ಬೇಕಾದಂತಹ ನಿರ್ಣಯಗಳ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ವಿಸ್ತೃತವಾಗಿ ಚರ್ಚೆ ಆಗಿದೆ. ಆ ಸಭೆಯಲ್ಲಿ ಮುಷ್ಕರ ಮಾಡಬೇಕು. ಈ ಹಿಂದೆ ನಾವು ಕಳೆದ 1.5 ವರ್ಷಗಳಿಂದಲೂ ಕೂಡ ನಾವು ಎಷ್ಟೇ ಬೇಡಿಕೆಗಳನ್ನು ಕೊಟ್ಟಾಗಲೂ ಸಹಿತ ಸರ್ಕಾರದಿಂದ ಯಾವುದೇ ಬಗೆಯ ಸಕಾರಾತ್ಮಕ ಸ್ಪಂದನೆ ಆಗಲಿ, ನಮ್ಮ ಸಮಸ್ಯೆಗಳ ಪರಿಹಾರ ಆಗಲಿ ಆಗದೇ ಇರೋದ್ರಿಂದ ನಾವುಗಳು ಅದನ್ನು ಮುಷ್ಕರದ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು, ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡಬೇಕು ಅಂತಕ್ಕಂತಹ ತೀರ್ಮಾನಕ್ಕೆ ಏನು ಬಂದಿತ್ತು, ಅದರ ಅಂಗವಾಗಿ 26ನೇ ತಾರೀಕಿನಿಂದ ಅಧಿಕೃತವಾಗಿ ಲೇಖನಿ ಸ್ಥಗಿತ ಮಾಡೋದ್ರ ಮೂಲಕ ನಾವು ಎಲ್ಲ ಬಗೆಯ ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಕ್ಕಂತಹ ಎಲ್ಲ ಬಗೆಯ ಕೆಲಸಗಳನ್ನು ನಾವು ಸ್ಥಗಿತ ಮಾಡಿದ್ದೀವಿ. ಸಂಪೂರ್ಣವಾಗಿ ನಿಲ್ಲಿಸಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಮೊದಲನೇ ದಿನ 27ನೇ ತಾರೀಕಿನಂದು ಪ್ರತಿ ತಾಲೂಕು ಕಚೇರಿಯ ಮುಂದೆ, ರಾಜ್ಯದಾದ್ಯಂತ ಇರತಕ್ಕಂತಹ ಎಲ್ಲ ತಾಲೂಕುಗಳ ತಾಲೂಕು ಕಚೇರಿಯ ಮುಂದೆ, ಹಾಗೆಯೇ 2ನೇ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಎಲ್ಲರೂ ಕೂಡ ಜಿಲ್ಲೆಯ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಅಲ್ಲಿ ಮೌನ ಪ್ರತಿಭಟನೆ, ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಯಾವುದೇ ಸರ್ಕಾರದ ವಿರುದ್ಧವಾಗಲಿ, ವ್ಯವಸ್ಥೆಯ ವಿರುದ್ಧವಾಗಲಿ, ಯಾರ ವಿರುದ್ಧವೂ ಕೂಡ ಯಾವುದೇ ಘೋಷಣೆಗಳನ್ನು, ಯಾವುದೇ ಹೋರಾಟದ ಬಗ್ಗೆ ನಮ್ಮ ಕಿಚ್ಚಿದೆ ಅದನ್ನು ಯಾವುದನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಹೊರಗಾಕದೆ ನಾವು ಮೌನ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. 2 ದಿನಗಳ ಪ್ರತಿಭಟನೆ ಈಗಾಗಲೇ 1 ದಿನ ತಾಲೂಕು ಕಚೇರಿಯ ಮುಂದೆ, 2ನೇ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಕ್ತಾಯ ಆಗಿದೆ. ನಿನ್ನೆ ಮತ್ತು ಈ ದಿನ ರಜಾ ದಿನಗಳಾಗಿದೆ. ರಜಾ ದಿನವಾದ್ರಿಂದ ಎಲ್ಲರೂ ಕೂಡ ಮನೆಗಳಲ್ಲಿದ್ದಾರೆ. ಬರುವಂತಹ ಸೋಮವಾರದಿಂದ, ನಾಳೆಯಿಂದ ನಮ್ಮ ಪ್ರತಿಭಟನೆ ಮತ್ತೆ ಮುಂದುವರಿತಾ ಇದೆ. ನಾಳೆ ಪುನಃ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಎಲ್ಲ ರಾಜ್ಯದಾದ್ಯಂತ ಇರತಕ್ಕಂತಹ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು 31ನೇ ತಾರೀಕಿನಂದು DC ಕಚೇರಿಗಳ ಮುಂದೆ ಮತ್ತೆ ಅದೇ ರೀತಿಯ ಶಾಂತಿಯುತವಾದ ಪ್ರತಿಭಟನೆಯನ್ನು, ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ನಮ್ಮವರು ಮಾಡ್ತಾ ಇದ್ದೀವಿ. ಅದು ಮುಂದುವರಿತಾ ಇದೆ. ಸರಿಗ ಕಳೆದ ಒಂದಿನದ ಹಿಂದೆ ಕಂದಾಯ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. 1 to 5 ನಮೂನೆ ಮಾಡುವಂಥದ್ದು ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 8,000ಕ್ಕೂ ಅಧಿಕ ಅಧಿಕಾರಿಗಳು ಕೆಲಸ ಮಾಡ್ತಿರೋದು ಗಮನಕ್ಕೆ ಬಂದಿರುವಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ 1 to 5 ನಮೂನೆ ಇನ್ನಷ್ಟು ಜಾಸ್ತಿ ಮಾಡಲಿಲ್ವಾ, ನಿಮಗೆ ಕೆಲಸದ ಒತ್ತಡ ಜಾಸ್ತಿ ಮಾಡಲಿಲ್ವಾ ಅನ್ನುವಂಥದ್ದು. ಅಂದರೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾದಂಥ ಸರ್ಕಾರ
ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಸರ್ಕಾರ ಇನ್ನಷ್ಟು ಕೆಲಸ ಕೊಡ್ತಿದೆ ಅಂತೇಳಿ ಅನಿಸ್ತಾ ಇದೆ, ಹೇಗೆ ಅಂತ? ಸರ್, ಕೆಲಸದ ವಿಚಾರವಾಗಿ ಈಗಾಗಲೇ ಎಷ್ಟು ಕೆಲಸ ಇದೆ ಅಂತಂದರೆ, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ನಮ್ಮ ಕೆಲಸ ಶುರುವಾದರೆ ರಾತ್ರಿ 10 ಗಂಟೆವರೆಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ತಾಲೂಕು ಕಚೇರಿಗಳಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಎಂಡ್ಲೆಸ್. ಬೆಳಗ್ಗೆ 7 ಗಂಟೆಯಿಂದ ಈಗ ಫೀಲ್ಡ್ಗೆ ಹೋಗಬೇಕು, GPS ಫೋಟೋ ಹಾಕಬೇಕು, ನೀವು ನಿಮ್ಮದು ಪ್ರಗತಿ ಏನಿದೆ ಅದನ್ನು ನೀವು ಇಂಪ್ರೂವೈಸ್ ಮಾಡಬೇಕು, ಸಂಜೆ ನಾವು ರಿವ್ಯೂ ಮಾಡ್ತೀವಿ, ಇಷ್ಟೊತ್ತಿಗೆ ನಿಮ್ಮ ಪ್ರಗತಿ ಇಷ್ಟು % ಆಗಿರಬೇಕು ಅಂತಕ್ಕಂತಹ ಒತ್ತಡ ಬೆಳಗ್ಗೆ ಎದ್ದು ಕಣ್ಣು ಬಿಡೋದ್ರೊಳಗೆ ನಮಗೆ ಶುರುವಾಗ್ತಾ ಇದೆ ಸರ್. ಅಷ್ಟು ಬೇಗ 7 ಗಂಟೆಗೆ 7:15ಗೆಲ್ಲ ನಾವು ನಮ್ಮ ಮನೆಗಳಿಂದ ನಾವು ಕೆಲಸ ಮಾಡ್ತಕ್ಕಂತಹ ಸ್ಥಳಗಳಿಗೆ ಹೋಗಬೇಕು, ಕಚೇರಿಗಳಿಗಲ್ಲ. ಯಾಕಂದರೆ ನಮಗೆ ಕಚೇರಿ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ, ಒಂದು ಕಚೇರಿ ಕೂಡ ಇಲ್ಲದೆ, ಕುತ್ಕೊಳ್ಳೋದಕ್ಕೊಂದು ಕುರ್ಚಿ ಇಲ್ಲದೆ, ಕೆಲಸ ಮಾಡೋದಕ್ಕೊಂದು ಮೇಜ್ ಇಲ್ಲದೆ ಕೆಲಸ ಮಾಡ್ತಿರ್ತಕ್ಕಂತಹ ಯಾವುದಾದ್ರೂ ಇಲಾಖೆಯಲ್ಲಿ ಯಾವುದಾದ್ರೂ ವೃಂದದ ನೌಕರರಿದ್ದರೆ ಆ ಹುದ್ದೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಮಾತ್ರ. ಇಷ್ಟು ಕೆಟ್ಟ ಪರಿಸ್ಥಿತಿನಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ನಾವು ಕೆಲಸದ ಸ್ಥಳಕ್ಕೆ ನಮ್ಮ ಗ್ರಾಮಗಳಿಗೆ ಹೋದರೆ ರಾತ್ರಿ 10 ಗಂಟೆವರೆಗೂ ನೀವು ಅಲ್ಲೇ ಇರಿ, ನೀವು 9 ಗಂಟೆಯಲ್ಲಿ ಅಲ್ಲಿರೋದಕ್ಕೆ ನಮಗೊಂದು GPS ಫೋಟೋ ಹಾಕಿ ಅಂತ ಕೇಳ್ತಕ್ಕಂತಹ ಮೇಲಧಿಕಾರಿಗಳಿದ್ದಾರೆ. ಯಾಕೆ ಈ ಮಟ್ಟಿಗೆ ಒತ್ತಡ ಅಂತ ಗೊತ್ತಿಲ್ಲ. ಆ ಪರಿಸ್ಥಿತಿನಲ್ಲಿ ಕಳೆದ 1.5-2 ವರ್ಷಗಳಿಂದ ನಾವು ಸತತವಾಗಿ ಕೆಲಸ ಮಾಡ್ತಾನೇ ಬಂದಿದ್ದೀವಿ. ಆಧಾರ್ ಸೀಡಿಂಗ್ ಮಾಡಿದ್ದೀವಿ, ಲ್ಯಾಂಡ್ ಬೀಟ್ ಮಾಡಿದ್ದೀವಿ, ಬಗರ್ ಹುಕುಂ ಮಾಡಿದ್ದೀವಿ, ಹಕ್ಕು ಪತ್ರಗಳು ಮಾಡಿದ್ದೀವಿ, ರೈತರಿಗೆ ಪರಿಹಾರ ಕೊಡ್ತಕ್ಕಂತಹ ಪರಿಹಾರಗಳು ಮಾಡಿದ್ದೀವಿ, ಬೇರೆ ಬೇರೆ ಇಲಾಖೆಯ ಸವಲತ್ತುಗಳಿಗೋಸ್ಕರ ನಾವು ದುಡ್ದಿದ್ದೀವಿ. ಆ ಇಲಾಖೆ ಅಧಿಕಾರಿಗಳು ಮನೆಯಲ್ಲಿ ಕೂತ್ಕೊಂಡು ಆದೇಶ ಮಾಡ್ತಾರೆ. ಆ ಕೆಲಸನ ನಮ್ಮಿಂದ ನಮ್ಮ ಇಲಾಖೆ ಮಾಡಿಸಿದೆ. ನಾವು ಇದುವರೆಗೂ ಕೂಡ ಅದನ್ನು ಮಾಡ್ತಾನೆ ಬಂದಿದ್ದೀವಿ. ಕೆಲಸ ಎಂಡ್ಲೆಸ್. ಅದರ ಮಧ್ಯದಲ್ಲಿ 1 to 5 ಕೆಲಸದ ಬಗ್ಗೆ ಸರ್, ಮಾನ್ಯ ಸಚಿವರ ಯೋಜನೆ, ಅವರ ಉದ್ದೇಶ ತುಂಬ ಚೆನ್ನಾಗಿದೆ, ರೈತರಿಗೆ ಅನುಕೂಲ ಆಗುವಂಥದ್ದಿದೆ. ಆದರೆ ಒಂದೇ ಒಂದು ಸಮಸ್ಯೆ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ, 1 to 5 ಇರ್ಬೋದು, ಬೇರೆ ಕೆಲಸಗಳಿರ್ಬೋದು, ಅದನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರೋ ಮೂಲಭೂತ ಪರಿಕರಗಳೇ ಇಲ್ಲದೆ, ಒಂದು ಸಣ್ಣ ವ್ಯವಸ್ಥೆ ಕೂಡ ಇಲ್ಲದೆ, ನಾವು ಯಾವುದೇ ಕೆಲಸನ ಮಾಡೋದಕ್ಕೆ, ಯಾವುದೇ ಕೆಲಸದಲ್ಲಿ ಪ್ರಗತಿ ತೋರಿಸೋದಕ್ಕೆ ನಮಗೆ ಸಮಸ್ಯೆ ಇದೆ. ಇದು ಇರುವಂತಹ ಕೆಲಸದ ಒತ್ತಡಕ್ಕೆ ಹೊಸ ಅಡಿಷನ್ ಸರ್, ಅಷ್ಟೇ. 1 to 5 ಕೆಲಸ ಏನು ಹೇಳಿದ್ದಾರೆ ಅದು ಹೊಸ ಅಡಿಷನ್. ಅದಕ್ಕೆ ಬೇಕಾದಷ್ಟು ಪೂರ್ವ ತಯಾರಿಗಳು ಬೇಕು. ಸರ್ಕಾರ 60-70 ವರ್ಷದಿಂದ ಜನರಿಗೆ, ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿದೆ. ಭೂಮಿ ಮಂಜೂರು ಮಾಡಿರ್ತಕ್ಕಂತಹ ಮಂಜೂರಿದಾರರ ದಾಖಲೆಯನ್ನು 60 ವರ್ಷ 70 ವರ್ಷ ಹಳೆ ದಾಖಲೆಗಳನ್ನು ನಾವು ತಾಲೂಕು ಕಚೇರಿನಲ್ಲಿ ರೆಕಾರ್ಡ್ ರೂಮ್ಗಳಲ್ಲಿ ಹುಡುಕಿ ತೆಗಿಬೇಕು. ಯಾರಿಗೆ ಮಂಜೂರಾಗಿದೆ, ಮಂಜೂರಾತಿ ಆಗಿರೋ ರೈತನ ದಾಖಲೆಗಳೇನು, ಅದಕ್ಕೆ ವಿಧವಾದ ದಾಖಲೆಗಳಿದೆ. ಆತನಿಗೆ ಸರ್ಕಾರ ಮಾಡಿರ್ತಕ್ಕಂತಹ ಆದೇಶಗಳು, OMಗಳು, ಸಾಗುವಳಿ ಚೀಟಿಗಳು, ಆತನಿಗೆ ಖಾತೆ ಆಗಿರೋ ಬಗ್ಗೆ ದಾಖಲೆಗಳು, ಆಮೇಲೆ ಸರ್ವೆ ಇಲಾಖೆಯಲ್ಲಿರ್ತಕ್ಕಂಥ ದಾಖಲೆಗಳು ಎಲ್ಲದನ್ನು ಹುಡುಕಿ ತೆಗಿಬೇಕಾಗಿದೆ. ರೆಕಾರ್ಡ್ ರೂಮ್ನಲ್ಲಿ 70 ವರ್ಷದಿಂದ ಧೂಳಿಡ್ದಿರ್ತಕ್ಕಂಥ ದಾಖಲೆಯನ್ನು ನಾವು ಕಡತವನ್ನು ಬಿಚ್ಚಿ ಅದನ್ನು ಹುಡುಕಿ ತೆಗೆದು ಅದನ್ನೆಲ್ಲ ನಮ್ಮ ಸ್ವಂತದ ಮೊಬೈಲ್ನಲ್ಲಿ ರೆಕಾರ್ಡನ್ನು ಸ್ಕ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿಕೊಂಡು ತದನಂತರದಲ್ಲಿ ಅದೇ ಮೊಬೈಲ್ನಲ್ಲಿ ವೆಬ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ವೆಬ್ ಅಪ್ಲಿಕೇಶನ್ಗೆ ಎಂಟ್ರಿ ಮಾಡಬೇಕು. ಒಬ್ಬ ರೈತನಿಗೆ 10 ಹಲವು ಮಾಹಿತಿ ಇದೆ, ಅದನ್ನು ಎಂಟ್ರಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾವೇನು ಹುಡುಕಿ ತೆಗೆದು ನಮ್ಮ ಮೊಬೈಲ್ನಲ್ಲಿ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದನ್ನು ಅದಕ್ಕೆ ಅಪ್ಲೋಡ್ ಮಾಡಬೇಕು. ಅಷ್ಟು ಕೆಲಸವನ್ನು ನಮ್ಮಿಂದ ಸರ್ಕಾರ ಮಾಡಿಸ್ತಾ ಇದೆ. ಇದು ಇದ್ದಂತಹ ಕೆಲಸದ ಹೊರಗೆ ಇನ್ನೊಂದು ದೊಡ್ಡ ಹೊರೆ ಬಂದು ಸೇರಿಕೊಂಡಿದೆ ಸರ್. ಸರ್, ಈಗ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಈಗ ಸ್ಥಗಿತ ಮಾಡಿದೆ ಅಂತ ಹೇಳಿದ್ದೀರಿ. ಮೊಬೈಲಲ್ಲಿ ಏನು ಆ್ಯಪ್ಗಳು, ಎಷ್ಟು ಆ್ಯಪ್ಗಳು ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಒಂದೇ ಆ್ಯಪಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಅದಕ್ಕೆ ಎಷ್ಟು ಆ್ಯಪ್ಗಳಿದೆ? ಹೆಂಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಆ್ಯಪ್ಗಳಲ್ಲಿ ಅನ್ನೋದು? ಸರ್, ಪ್ರತಿದಿನ ಸಾರ್ವಜನಿಕರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಪ್ರೋಗ್ರೆಸ್ ಕೊಡೋ ಅಂಥದ್ದು, ಸಾರ್ವಜನಿಕರಿಗೆ ಸೇವೆ ಕೊಡೋ ಅಂಥ ಆ್ಯಪ್ಗಳ ವಿಚಾರದಲ್ಲಿ ಸುಮಾರು 13-14 ಆ್ಯಪ್ಗಳಲ್ಲಿ ಆ ಕೆಲಸ ನಡೀತಾ ಇದೆ ಸರ್. ಆ ಆ್ಯಪ್ನಲ್ಲಿ ನಾವು ಡೈಲಿ ಕೆಲಸ ಮಾಡಬೇಕು. ಸರ್ಕಾರ ಏನು ಗುರಿ ನಿಗದಿ ಮಾಡಿದೆ ಆ ಗುರಿಯನ್ನು ತಲುಪೋದಕ್ಕೆ ನಾವು ಅದರಲ್ಲಿ ಪ್ರೋಗ್ರೆಸ್ ಮಾಡಬೇಕು. ಇನ್ನು ಉಳಿದಂತೆ 10 ಸಪೋರ್ಟಿಂಗ್ ಆ್ಯಪ್ಸ್ ಇದೆ. ಸಪೋರ್ಟಿಂಗ್ ಆ್ಯಪ್ಸ್ ಅಂತಂದರೆ ನಾವು ಈ ದಿನನಿತ್ಯದ ಕೆಲಸವನ್ನು ನಿರ್ವಹಿಸೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಹುಡುಕಿ ತೆಗೆಯುವಂಥ ಮೊಬೈಲ್ ಆ್ಯಪ್ಗಳು. ನಾವು ಪ್ರೋಗ್ರೆಸಿವ್ ಆ್ಯಪ್ಗಳನ್ನೂ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಸಪೋರ್ಟಿಂಗ್ ಆ್ಯಪ್ಗಳನ್ನೂ ಕೂಡ ನಿರ್ವಹಿಸ್ತಾ ಇದ್ದೀವಿ. ಇಷ್ಟೂ ಕೆಲಸವನ್ನು ನಮ್ಮ ಸ್ವಂತದ ಮೊಬೈಲ್ನಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಇದುವರೆಗೂ ಕೂಡ ಒಂದು ಸಣ್ಣ ಒಂದು ಸಿಮ್ ಕಾರ್ಡ್, ಒಂದು ಡೇಟಾ ಪ್ಲಾನ್,
ಒಂದು ಮೊಬೈಲ್ನ ಕೂಡ ಈ ದಿನದವರೆಗೂ ಕೊಟ್ಟಿಲ್ಲ. ಮೊಬೈಲ್ ಆ್ಯಪ್ಗಳನ್ನು ಪ್ರತಿ ಕೆಲಸದಲ್ಲಿ ಅವರು ಯಾವತ್ತು ತಂದರೋ ಆವತ್ತಿಂದ ನಮ್ಮೆಲ್ಲರ ಗ್ರಾಮಾಡಳಿತ ಅಧಿಕಾರಿಗಳ, ಇಡೀ ರಾಜ್ಯದಲ್ಲಿರುವ ಗ್ರಾಮಾಡಳಿತ ಅಧಿಕಾರಿಗಳ ನೆಮ್ಮದಿ ಹಾಳಾಗಿದೆ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ ಮೊಬೈಲ್ ಇಟ್ಕೊಂಡು ಕೂತಿರ್ಬೇಕು. ಪ್ರತಿಯೊಬ್ಬರು ಕೂಡ ಪ್ರತಿ ಕೆಲಸವನ್ನು ಮೊಬೈಲಲ್ಲೇ ಮಾಡಬೇಕು, ಅದು ಸ್ವಂತದ ಮೊಬೈಲ್ನಲ್ಲಿ ಮಾಡಬೇಕು. ಈ ರೀತಿ ಪರಿಸ್ಥಿತಿ. ಸರ್, ಈಗ ಸರ್ಕಾರದ ಅಂಡರ್ಲಿ ಕೆಲಸ ಮಾಡುವಂಥದ್ದು ನೀವು ಕೂಡ ಮತ್ತು ನಿಮ್ಮ ಮೇಲಧಿಕಾರಿಗಳು, ಈಗ ನಿಮ್ಮ ಮೇಲಧಿಕಾರಿಗಳು ಆರ್ ಐ ಅವ್ರು ಬರ್ತಾರೆ. ಈಗ ಅವ್ರು ಯಾವ ರೀತಿಯ ಕೆಲಸ ಮಾಡ್ತಾರೆ, ಅವ್ರ ಮೇಲಧಿಕಾರಿಗಳು ಮತ್ತು ನೀವು ಮಾಡ್ತಿರುವಂಥ ಕೆಲಸ ಎಲ್ಲ ಒಂದು ಸರ್ಕಾರಿ ಕೆಲಸನೇ ಮಾಡ್ತಿರುವಂಥದ್ದು. ಇದರಲ್ಲಿ ತಾರತಮ್ಯ ಆಗ್ತಿಲ್ವ ಅನ್ನುವಂಥದ್ದು. ಈಗ ಹೇಳಿದ್ರಿ ಒಂದು ಕಡೆ ನಿಮಗೆ ಕಚೇರಿ ಇಲ್ಲ ಮತ್ತು ಲ್ಯಾಪ್ಟಾಪ್ಗಳು ಇಲ್ಲ, ಈ ಎಲ್ಲ ಸಮಸ್ಯೆಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಒಂದು ರೀತಿಯಲ್ಲಿ ತಾರತಮ್ಯ ಮಾಡ್ದಂಗೆ ಆಗಲಿಲ್ವಾ ಸರ್ಕಾರ ಅನ್ನುವಂಥದ್ದು? ಸರ್, ನೀವು ನೋಡಿ, ಗ್ರಾಮ ಪಂಚಾಯತಿಗಳನ್ನೆಲ್ಲ ತಾವು ನೋಡ್ಬೋದು. ಗ್ರಾಮ ಪಂಚಾಯಿತಿ ಅಂತಂದರೆ ಅದಕ್ಕೆ ಒಬ್ಬ ಅಧಿಕಾರಿ ಇದ್ದಾನೆ, ಅವ್ರಿಗೆ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಪಿ ಡಿ ಒ ಕೆಳಗಡೆ ಒಂದಷ್ಟು ಜನ ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಸುಸಜ್ಜಿತವಾದ ಕಚೇರಿ ಇದೆ, ಎಲ್ಲ ಬಗೆಯ ಸಲಕರಣೆಗಳು, ಎಲ್ಲ ಬಗೆಯ ಸೌಲಭ್ಯಗಳಿರ್ತಕ್ಕಂತಹ ಅವ್ರಿಗೆ ಕಚೇರಿ ಕೊಟ್ಟಿದ್ದಾರೆ. ಅವರು ಡೈಲಿ ಹೋಗ್ತಾರೆ, ಅವ್ರ ಕಚೇರಿಲಿ ಕೂರ್ತಾರೆ, ಅವ್ರಿಗೆ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ, ಅವ್ರ ಸಹಾಯ ತಗೊಳ್ತಾರೆ. ಜನಗಳಿಗೆ ಕೊಡಬೇಕಾಗಿರೋ ಸೇವೆಯನ್ನು ಕೊಡೋದಕ್ಕೆ ಎಲ್ಲ ಬಗೆಯ ವ್ಯವಸ್ಥೆಗಳನ್ನ ಬಳಸ್ಕೊಂಡು ಅವ್ರು ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದಾರೆ. ಅಷ್ಟೇ ಬಗೆಯ ಸೇವೆಯನ್ನು ನಾವುಗಳು ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅದೇ ಮಾದರಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀವಿ? ನಮಗೆ ಕೂತ್ಕೊಳ್ಳಿಕ್ಕೆ ಕಚೇರಿ ಇಲ್ಲ. ಬೆಳಗ್ಗೆ ನಾವು ಹೋಗಿ ಒಂದು ಕಚೇರಿನಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತಂದರೆ ನಾವು ಎಲ್ಲಿ ಕೂರಬೇಕು ಗೊತ್ತಾ? ಒಂದು ದೇವಸ್ಥಾನದಲ್ಲಿ ಕೂರಬೇಕು. ನಮ್ಮ ಸರ್ಕಲ್ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಹೋಗಿ ಒಂದು ದೇವಸ್ಥಾನದಲ್ಲಿ ಕೂರಬೇಕು, ಇಲ್ಲ ಅರಳಿಕಟ್ಟೆನಲ್ಲಿ ಕೂರಬೇಕು, ಅಥವಾ ಆ ಗ್ರಾಮದಲ್ಲಿ ಎಲ್ಲಾದರೂ ಒಂದು ಸಾರ್ವಜನಿಕವಾದ ಪ್ರದೇಶ ಇದ್ದರೆ ಕೂರ್ಲಿಕ್ಕೆ ಎಲ್ಲಿ ಅವಕಾಶ ಇದೆಯೋ ನಾವು ಹೋಗಿ ಅಲ್ಲಿ ಕೂರಬೇಕು. ನಮಗೆ ಕಚೇರಿ ಇಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಅವರ ರಿಕ್ವೆಸ್ಟ್ ಮೇರೆಗೆ ಎಲ್ಲೋ ಗ್ರಾಮ ಪಂಚಾಯತ್ನಲ್ಲೋ ಬೇರೆ ಯಾವುದೋ ಸಾರ್ವಜನಿಕ ಕಟ್ಟಡದಲ್ಲಿ 5% ಮಾತ್ರ ಎಲ್ಲೋ ಅವರಿವರನ್ನು ಬೇಡಿ ನಾವಿಲ್ಲಿ ಕೂತು ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋಗಿ ಒಂದು ಸ್ಥಳಾವಕಾಶ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ಅವ್ರ ಮೊಬೈಲ್ ತೊಗೊಂಡು ಹೋಗಬೇಕು. ಯಾವುದೋ ವೆಬ್ ಅಪ್ಲಿಕೇಶನ್ನಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಆತ ಬೆಳಗ್ಗಿಂದ ಸಾಯಂಕಾಲದವರೆಗೂ ಆ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಆ ವೆಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರಬೇಕು. ಇಲ್ವಾ, ಆತ ಸ್ವಂತವಾಗಿ ಲ್ಯಾಪ್ಟಾಪೋ ಒಂದು ಕಂಪ್ಯೂಟರ್ PC-ನೋ ಖರೀದಿ ಮಾಡಬೇಕು, ಅದರಲ್ಲಿ ಆತ ಕೆಲಸ ಮಾಡಬೇಕು. ಈ ರೀತಿಯಾದ ಪರಿಸ್ಥಿತಿ ಇದೆ. ಯಾವುದೇ ಬಗೆಯ ಬೇಸಿಕ್ ಫೆಸಿಲಿಟೀಸು ಇಲ್ಲ. ನಾವು ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಹೋಗಿ ಕೂತ್ಕೊಳ್ಳೋಕ್ಕೆ ಒಂದು ಕುರ್ಚಿ ಕೂಡ ಕೊಟ್ಟಿಲ್ಲ, ಬರೀಲಿಕ್ಕೆ ಒಂದು ಮೇಜ್ ಕೊಟ್ಟಿಲ್ಲ. ನಾವು ಭೂಮಿಯ ಬಗ್ಗೆ, ಸರ್ಕಾರಿ ಭೂಮಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಹಾಗೆಯೇ ನಮ್ಮ ವ್ಯಾಪ್ತಿನಲ್ಲಿರ್ತಕ್ಕಂತಹ ಭೂಮಿಗೆ ಸಂಬಂಧಪಟ್ಟಂತಹ ರೈತರ ದಾಖಲೆಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಇದನ್ನು ರಕ್ಷಣೆ ಮಾಡೋದಕ್ಕೆ ಕಚೇರಿನೇ ಇಲ್ಲ, ಕೂತ್ಕೊಳ್ಳೋ ಕುರ್ಚಿ ಇಲ್ಲ, ದಾಖಲಾತಿ ಇಡೋದಕ್ಕೆ ವ್ಯವಸ್ಥೆ ಇಲ್ಲ. ಇಂಥ ದುರದೃಷ್ಟಕರ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇದನ್ನು 16 ವರ್ಷಗಳಿಂದ 50-60 ವರ್ಷಗಳಿಂದ ಸರ್ಕಾರದ ಗಮನಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತೇಳಿ ನಾವು ಬೇಡ್ತಾ ಬಂದಿದ್ದೀವಿ. ಇವತ್ತಿನವರೆಗೂ ಕೂಡ ಅದು ಈಡೇರಲಿಲ್ಲ. ಸರ್, ಈಗ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದ್ದೀರಿ, ಮುಷ್ಕರವನ್ನು ಕೈಗೊಂಡಿದ್ದೀರಾ, ಏನು ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕಿನ ಒಂದು ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಾ. ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಇನ್ನೂ ಕೂಡ ಕಣ್ಣು ಮುಚ್ಚಂಗೆ ಕೂತಿದೆ. ಕಂದಾಯ ಸಚಿವರು ಕೂಡ ಈ ಬಗ್ಗೆ ಏನಾದರೂ ಸ್ಪಂದಿಸಿದ್ರಾ? ನಿಮಗೆ ಏನಾದರೂ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅನ್ನೋಂಥ ಏನೋ ಭರವಸೆ ನೀಡಿದ್ರಾ? ಇನ್ನೊಂದು ಮುಂದಿನ ನಡೆ ಏನು ಅನ್ನುವಂಥದ್ದು. ಈ ಎಲ್ಲ ಮುಷ್ಕರವನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ಕಣ್ತೆರಲಿಲ್ಲ, ಗಮನ ಹರಿಸಲಿಲ್ಲ ಅಂತ ಹೇಳುವಾಗ ನಿಮ್ಮ ಮುಂದಿನ ನಡೆ ಏನು ಅಂತ ಹೇಳಿ. ಸರ್ ನೋಡಿ, ಸರ್ಕಾರ ಎಲ್ಲ ಸಾರ್ವಜನಿಕರಿಗೆ ಕೊಡ್ತಕ್ಕಂತಹ ಸೇವೆಗಳ ವಿಚಾರವಾಗಿ ಡಿಜಿಟಲೈಸ್ ಮಾದರಿನಲ್ಲಿ ಅವರಿಗೆ ಸೇವೆಗಳನ್ನ ಒದಗಿಸ್ತಾ ಇದೆ. ಮಾನ್ಯ ಸಚಿವರ ಆಲೋಚನೆಗಳು, ಸರ್ಕಾರದ ಆಲೋಚನೆಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಅವ್ರಿಗೆ ಸರ್ಕಾರಕ್ಕೆ ಸ್ಪಂದಿಸಿ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುವ ರೀತಿಯಲ್ಲಿ ನಾವು ಇದುವರೆಗೂ ಕೂಡ ನಮ್ಮ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇದ್ದಾಗಲೂ ನಮ್ಮಗಳ ಖರ್ಚಿನಲ್ಲಿ ತಗೊಂಡಿರೋ ಒಂದು ಕಂಪ್ಯೂಟ್ರು, ಮೊಬೈಲು, ಮತ್ತೊಂದು ಎಲ್ಲದನ್ನು ಬಳಕೆ ಮಾಡಿಕೊಂಡು ಕೆಲಸ ಮಾಡಿದ್ದೀವಿ. ನಾವು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇ ಆದರೆ ನಾವು ಇನ್ನೂ ಹೆಚ್ಚಿನ ಉನ್ನತವಾದ ಸೇವೆಯನ್ನು ನಾವು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಅವಕಾಶ ಆಗತ್ತೆ. ದಯಮಾಡಿ ಸರ್ಕಾರ ಅದನ್ನು ಮನಗಾಣಬೇಕು. ಮಾನ್ಯ ಸಚಿವರು ಕೆಲಸವನ್ನು ಹೇಗೆ ಉನ್ನತ ಮಟ್ಟದಲ್ಲಿ ಕ್ವಾಲಿಟಿ ಕೆಲಸವನ್ನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಆ ಕ್ವಾಲಿಟಿ ಕೆಲಸವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ.
ಅಷ್ಟೇ ರೀತಿಯಲ್ಲಿ ನಮಗೆ ಸ್ಪಂದಿಸಬೇಕು, ಅಷ್ಟೇ ಒಳ್ಳೆ ರೀತಿಯಲ್ಲಿ ನಮಗೆ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು, ಸಲಕರಣೆಗಳನ್ನು ನಮಗೆ ನೀಡಬೇಕು. ಸೇವಾ ವಿಚಾರಗಳಲ್ಲಿ ನಮಗೆ ಇರ್ತಕ್ಕಂತಹ ತೊಂದರೆಗಳನ್ನು ನಿವಾರಿಸಬೇಕು. ರಜೆ ದಿನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ದಯಮಾಡಿ ಕೈ ಬಿಡಬೇಕು. ಸಂಜೆ 5 ಗಂಟೆ, 6 ಗಂಟೆ, 7 ಗಂಟೆಗೆ, 8 ಗಂಟೆಗೆ ಮನೆಗೆ ಹೋದ್ರೂ 9 ಗಂಟೆಗೆ ಗೂಗಲ್ ಮೀಟ್ ಹಾಕ್ತಾರೆ ಅಧಿಕಾರಿಗಳು. ಮನೆಗೆ ಬೆಳಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 8-9 ಗಂಟೆವರೆಗೂ ಕೆಲಸ ಮಾಡಿದ್ರೆ ರಾತ್ರಿ 10 ಗಂಟೆನಲ್ಲಿ ನಮಗೆ ಮತ್ತೆ ಗೂಗಲ್ ಮೀಟ್ ಮಾಡ್ತಕ್ಕಂತಹ ಪ್ರೋಗ್ರೆಸ್ಸನ್ನು ರಿವ್ಯೂ ಮಾಡ್ತಕ್ಕಂತಹ ವ್ಯವಸ್ಥೆ ಇದೆ. ದಯಮಾಡಿ ಇದನ್ನೆಲ್ಲ ಬಿಡಬೇಕು. ನಮಗೂ ಕೂಡ ಕುಟುಂಬ ಇದೆ, ನಮಗೆ ನಮ್ಮ ತಂದೆ ತಾಯಿಗಳಿದ್ದಾರೆ, ನಮಗೆ ನಮ್ಮ ಕುಟುಂಬದಲ್ಲಿ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಕುಟುಂಬ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ನಾವು ದುಡಿತಕ್ಕಂಥದ್ದು, ಸೇವೆಗೆ ಸೇರಿರ್ತಕ್ಕಂಥದ್ದು, ಸಾರ್ವಜನಿಕರ ಸೇವೆಗೆ ನಾವು ಹೇಗೆ ಮುಡುಪಾಗಿದ್ದೀವೋ ನಾವು ನಮ್ಮ ಕುಟುಂಬಕ್ಕೂ ಮಾಡಬೇಕಾದಂಥ ಒಂದಷ್ಟು ಜವಾಬ್ದಾರಿಗಳಿದೆ. ಅವ್ರಿಗೆ ಅಂತಹ ನಮಗೆ ನಿರ್ವಹಿಸಬೇಕಾಗಿರ್ತಕ್ಕಂತಹ ಒಂದಷ್ಟು ಹೊಣೆಗಾರಿಕೆಗಳಿದೆ. ದಯಮಾಡಿ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮಾನ್ಯ ಸಚಿವರು ಈಗಾಗಲೇ ನಮ್ಮ ಸಭೆಯನ್ನು ನಾಳೆ ದಿನ 2 ಗಂಟೆಗೆ ಕರೆದಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ನಾನು ತಮ್ಮ ಮೂಲಕ ಕೂಡ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ನಮಗೆ ಮೂಲಭೂತವಾಗಿ ಏನು ಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ನೀವು ಬಗೆಹರಿಸಿ, ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿದೆಯೋ ಅದನ್ನು ಕೊಡಿ. ನಾವು ಕೂಡ ಗೌರವಯುತವಾಗಿ ಕೆಲಸ ಮಾಡೋದಕ್ಕೆ ದಯಮಾಡಿ ಅನುಕೂಲ ಮಾಡಿಕೊಡಿ. ನಾವು ಹೋಗಿ ಬೀದಿನಲ್ಲಿ ಕೂತ್ಕೊಂಡು, ಅರಳಿಕಟ್ಟೆನಲ್ಲಿ ಕೂತ್ಕೊಂಡು, ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ನಮ್ಮ ಹುದ್ದೆಯ ಗೌರವ ಹೋಗ್ತಾ ಇದೆ. ದಯಮಾಡಿ ನಮ್ಮನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿ. ನಮ್ಮನ್ನು ಕೂಡ ಮನುಷ್ಯರಂತೆ ಕಾಣಬೇಕು. ಒಂದಷ್ಟು ಸೌಕರ್ಯಗಳನ್ನು ನಮಗೆ ಮಾಡಿಕೊಡ್ಬೇಕು. ಸೇವಾ ವಿಚಾರದಲ್ಲಿ ನಮಗೇನು ತೊಂದರೆಗಳಿದೆ ಅದನ್ನೆಲ್ಲ ನಿವಾರಿಸ್ಕೊಡ್ಬೇಕು. ಮುಂದಿನ ನಿರ್ಧಾರ ಏನು ಅಂತಲೇ, ಮುಂದಿನ ಯಾವ ರೀತಿಯಾಗಿ ನಿರ್ಧಾರ ತಗೊಳ್ತಿದ್ದೀರಾ? ಈಗ ನೀವು ಪ್ರತಿಭಟನೆ ಮಾಡಿ ಮುಷ್ಕರವನ್ನು ಹಮ್ಮಿಕೊಂಡಿರುವಂಥದ್ದು, ಲೇಖನ ಸ್ಥಗಿತ ಮಾಡಿರುವಂಥದ್ದು ಎಲ್ಲದೂ ಕೂಡ ಆಗಿದೆ. ಮುಂದಿನ ನಿರ್ಧಾರ ಏನು ಅಂತ ಹೇಳಿ. ನಮ್ಮ ಪ್ರತಿಭಟನೆ ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ನಾಳೆ 5ನೇ ದಿನದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅನ್ನೋ ಕರೆಯನ್ನು ಈಗಾಗಲೇ ರಾಜ್ಯ ಸಂಘ ಕೊಟ್ಟಿದೆ. ಅದಕ್ಕೆ ಎಲ್ಲರೂ ಕೂಡ ಕರೆ ಹೋಗೊಟ್ಟಿದ್ದಾರೆ. ಆ ಪ್ರತಿಭಟನೆ ನಾಳೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ ನಡೀತಕ್ಕಂತಹ ಸರ್ಕಾರ ಮತ್ತು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಸಭೆ ಏನಿದೆ ಆ ಸಭೆಯಲ್ಲಿ ನಮ್ಮ ಸಮಸ್ಯೆಗಳನ್ನು, ನಮ್ಮ ಸೌಕರ್ಯಗಳ ವಿಚಾರವಾಗಿ, ಸೇವಾ ವಿಚಾರವಾಗಿ ನಾವು ಮಾನ್ಯ ಸಚಿವರ ಮುಂದೆ ಅದನ್ನು ನಾವು ಮಂಡಿಸೋರಿದ್ದೇವೆ. ಆ ಸಭೆಯಲ್ಲಿ ಸಮಸ್ಯೆಗಳ ಬಗ್ಗೆ, ಸೌಕರ್ಯಗಳ ಬಗ್ಗೆ, ಇನ್ನಿತರ ವಿಚಾರಗಳ ಬಗ್ಗೆ ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ದೇ ಆದರೆ ನಾವು ನಮ್ಮ ಮುಷ್ಕರವನ್ನು ಹಿಂಪಡೆಯೋರಿದ್ದೀವಿ. ಇಲ್ಲವಾದಲ್ಲಿ ನಾವು ಈಗಾಗಲೇ ನಾಳೆಯಿಂದ 30ನೇ ತಾರೀಕುವರೆಗೂ ಅನಿರ್ದಿಷ್ಟಾವಧಿಗೆ 1 ತಿಂಗಳಿಗೆ ಎಲ್ಲರೂ ಕೂಡ ಪರಿವರ್ತಿತ ರಜೆಯನ್ನು ನಾವು ಈಗಾಗಲೇ ಸಂಬಂಧಿಸಿರೋಂಥ ಎಲ್ಲ ತಾಲೂಕು ಕಚೇರಿಗಳಿಗೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಈಗಾಗಲೇ ಇಡೀ ರಾಜ್ಯಾದ್ಯಂತ 8,000 ಗ್ರಾಮ ಆಡಳಿತ ಅಧಿಕಾರಿಗಳು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೂಡ ನಾವು ಪರಿವರ್ತಿತ ರಜೆ ಕೊಡಬೇಕು ಅಂತೇಳಿ ಇಂಡಿವಿಜುವಲ್ ಆಗಿ ರಜಾ ಅರ್ಜಿನ ಸಂಬಂಧಿಸಿರೋ ತಾಲೂಕು ಕಚೇರಿಗಳಿಗೆ ತಲುಪಿಸಿದ್ದೀವಿ. ನಮ್ಮ ಮುಷ್ಕರದ ಭಾಗವಾಗಿ ನಾಳೆ ಕರೆದಿರ್ತಕ್ಕಂತಹ ಸಭೆ ಈಡೇರದೇ ಇದ್ದರೆ, ನಮ್ಮ ಸಮಸ್ಯೆಗಳು ಬಗೆಹರಿದೇ ಇದ್ದರೆ, ಸಕಾರಾತ್ಮಕ ಸ್ಪಂದನೆ ದೊರೆಯದೇ ಇದ್ದರೆ ನಾವು ಅನಿವಾರ್ಯವಾಗಿ ಮಂಗಳವಾರದಿಂದ ನಾವು ಏನು ರಜೆ ಅಪ್ಲೈ ಮಾಡಿದ್ದೀವಿ ಆಗಲೇ ಆ ರಜೆಯನ್ನು ಬಳಸ್ಕೊಂಡು ಮನೆಯಲ್ಲಿ ಇರ್ತೀವಿ. ಆದರೆ ಸಾರ್ವಜನಿಕರಿಗೆ ನೀಡ್ತಕ್ಕಂಥ ಯಾವುದೇ ಸೇವೆಯನ್ನು ನಾವು ಪುನರಾರಂಭ ಮಾಡೋದಿಲ್ಲ. ಆ ಸೇವೆಗಳು ಹಾಗೆ ಈಗೇನು 4 ದಿನಗಳಿಂದ ನಿಂತಿದೆ, ಆ ನಿಂತಿರ್ತಕ್ಕಂತಹ ಕೆಲಸ ಹಾಗೆ ಮುಂದುವರಿಯುತ್ತೆ. ಓಕೆ, ಈ 4 ದಿನದಿಂದ ಕೂಡ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಾ. ಆಮೇಲೆ ಕಳೆದ ಒಂದು 20 ವರ್ಷ 30 ವರ್ಷದಿಂದ ಒಂದು ಕೆಲಸ ಮಾಡ್ತಿರುವಂಥವರಿಗೆ ಏನು ಮುಂಬಡ್ತಿ ಕೊಡುವಂಥದ್ದು, ವೇತನ ಕೊಡುವಂಥದ್ದು, ಈ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಇದೆ. ಸರ್ಕಾರ ನಿಮಗೆ ಸ್ಪಂದಿಸುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಇದೆಯಾ, ಭರವಸೆ ಇದೆಯಾ, ನಂಬಿಕೆ ಇದೆಯಾ ಅನ್ನುವಂಥದ್ದು ಈಗ ಒಂದು ಪ್ರಶ್ನೆ. ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಸರ್, ಸೇವಾ ವಿಚಾರಗಳಿಗೆ ಬಂದಾಗ ನೋಡಿ, ಮುಂಬಡ್ತಿ ಅತ್ಯಂತ ದೊಡ್ಡ ವಿಚಾರ ಇದೆ. ನಮ್ಮಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿದ್ರೆ ಕನಿಷ್ಠ 22-23 ವರ್ಷಕ್ಕೆ ಮುಂಚೆ ಆತನಿಗೆ ಮುಂಬಡ್ತಿ ಆಗ್ತಾ ಇಲ್ಲ. ಅಷ್ಟು ಅವಧಿನಲ್ಲಿ ನಾವು ಒಂದೇ ಹುದ್ದೆನಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದೇ ಹುದ್ದೆನಲ್ಲಿ ಅಷ್ಟು ವರ್ಷಗಳ ಕಾಲ ನಾವು ಕೆಲಸ ಮಾಡಬೇಕು. ಮುಂಬಡ್ತಿ ಇಲ್ಲ. ಇನ್ನೊಂದು ಮುಂಬಡ್ತಿ ಕೊಟ್ಟರೆ ಅಷ್ಟೊತ್ತಿಗಾಗಲೇ ನಮಗೆ ರಿಟೈರ್ಮೆಂಟೇ ಹತ್ತಿರ ಬಂದೋಗಿರ್ತದೆ. ಆ ಕಡೆ ಒಂದು ಹುದ್ದೆನಲ್ಲಿ ಪ್ರಮೋಷನ್ ತೊಗೊಂಡು 5-6 ವರ್ಷ ಕಳೆಯೋದ್ರೊಳಗೆ ನಾವೆಲ್ಲರೂ ಕೂಡ ರಿಟೈರ್ ಆಗಿಬಿಡ್ತಾ ಇದ್ದೀವಿ. ಮುಂಬಡ್ತಿ ಯಾವತ್ತು ಬರ್ತಾ ಇದೆ ಅಂತಂದರೆ ನಮ್ಮ ಹುದ್ದೆಗಿಂತ ಮೇಲಿನ ಹುದ್ದೆಗೆ ಮುಂಬಡ್ತಿ
ನಮ್ಮಲ್ಲಿ ದೈಹಿಕವಾಗಿ ನಮ್ಮಲ್ಲಿ ಚೈತನ್ಯನೇ ಇರೋದಿಲ್ಲ ಆ ಹುದ್ದೆನ ಕೆಲಸ ಮಾಡೋದಕ್ಕೆ, ಅವತ್ತು ನಮಗೆ ಮುಂಬಡ್ತಿ ಸಿಗ್ತಾ ಇದೆ. ಇಂಥ ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ನಮ್ಮ ಮುಂಬಡ್ತಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಸೇವಾ ವಿಚಾರವಾಗಿ ನೋಡಿ, ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದೂರದ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ನೌಕರರು ಅವರ ಜಿಲ್ಲೆಗೆ ಹೋಗೋದಕ್ಕೆ ಅಂತರ್ಜಿಲ್ಲಾ ವರ್ಗಾವಣೆ ಅಂತೇಳಿ ಅವಕಾಶ ಇತ್ತು KCSRನಲ್ಲಿ. ಅದನ್ನು ಸರ್ಕಾರ ಈಗ ರದ್ದುಪಡಿಸಿದೆ. ಅವರೆಲ್ಲರ ಬದುಕು, ಅವ್ರ ಕುಟುಂಬನ ಬಿಟ್ಟು ಯಾರೋ ಒಬ್ಬ ನೌಕರ ಅವನು ಮಾತ್ರ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇದೆ. ಇಷ್ಟು ಕೆಲಸದ ಒತ್ತಡದ ಮಧ್ಯದಲ್ಲಿ ಒಂದು ಶನಿವಾರ ಭಾನುವಾರ ಆಗಲಿ, ತಿಂಗಳಿಗೆ ಒಂದಿನ ಆಗಲಿ ಹೋಗಿ ಅವ್ರ ಕುಟುಂಬನ ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಅನಿವಾರ್ಯ ಪರಿಸ್ಥಿತಿನಲ್ಲಿ ವಿವಿಧ ಬಗೆಯ ವೈದ್ಯಕೀಯ ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥವ್ರು, ಕಾಯಿಲೆಗಳಿಂದ ಬಳಲ್ತಾ ಇರತಕ್ಕಂಥವ್ರು, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿದ್ದು ಬೇರೆ ಬೇರೆ ಕಡೆ ಇರತಕ್ಕಂಥವ್ರು, ಈ ರೀತಿ ಪ್ರಕರಣಗಳಿಗೆ ನಿಯೋಜನೆ ಅವಕಾಶ ಇತ್ತು, ಡೆಪ್ಯುಟೇಷನ್ ಅವಕಾಶ ಇತ್ತು. ಅದನ್ನು ಮಾನ್ಯ ಸರ್ಕಾರ, ಹೊಸದಾಗಿ ಬಂದಂತಹ ಸರ್ಕಾರ ಅದನ್ನು ರದ್ದು ಮಾಡ್ತು. ಅದರಿಂದಾಗಿ ಏನಾಗಿದೆ ಅಂತಂದರೆ, ಯಾರ್ಯಾರು ನಿಯೋಜನೆ ಮೇಲಿದ್ರೋ, ಯಾವ್ಯಾವ ಕಾರಣಗಳಿಗೆ ನಿಯೋಜನೆ ಇದ್ರೋ ಅವರ ಯಾವ ಸಮಸ್ಯೆಗಳು ಕಾರಣವನ್ನು ಕೂಡ ಗಣನೆಗೆ ತಗೊಳ್ಕೊಳ್ದೆ ಅವರೆಲ್ಲರೂ ವಾಪಸ್ ಹೋಗಿದ್ದಾರೆ. ಅವರವರ ಮೂಲ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರೋಗಗಳಿಂದ ಪೀಡಿತರಾಗಿರೋ ತಂದೆ ತಾಯಿಗಳನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರು ದೂರ ಇದ್ದಾರೆ, ಮಕ್ಕಳು ದೂರ ಇದ್ದಾರೆ, ಅವರು ಹೋಗಿ ಅವ್ರ ಜೊತೆ ಇರ್ಲಿಕ್ಕಾಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆಗಳು ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ದಯಮಾಡಿ ಈ ಸರ್ವಿಸ್ ರಿಲೇಟೆಡ್ ಏನು ನಮ್ಮ ಸಮಸ್ಯೆಗಳಿದೆ, ವರ್ಗಾವಣೆಗಳಿರ್ಬೋದು, ಡೆಪ್ಯುಟೇಷನ್ಗಳಿರ್ಬೋದು, ಎಲ್ಲ ವಿಚಾರಗಳನ್ನ ಸರ್ಕಾರ ಮನಗಾಣಬೇಕು. ನಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸಲೇಬೇಕು. ದಯಮಾಡಿ ಇಷ್ಟೆಲ್ಲ ಮಾಡಿಕೊಡ್ಬೇಕು ಅನ್ನೋದು ಸರ್ಕಾರಕ್ಕೆ ಈ ಮೂಲಕ ನನ್ನ ಮನವಿ ಇದೆ. ಓಕೆ, ರಾಜ್ಯದ ಸುಮಾರು 8,000 ನೌಕರರು ಅಥವಾ ಸಿಬ್ಬಂದಿಗಳ ಒಂದು ಭರವಸೆ ಈಡೇರುತ್ತಾ, ಸರ್ಕಾರ ಏನಾದರೂ ಸ್ಪಂದಿಸುತ್ತಾ ಅನ್ನುವಂಥದ್ದು ಕೊನೆಯದಾಗಿ ಪ್ರಶ್ನೆ. ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್, ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ, ನಮ್ಮ ಸಮಸ್ಯೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಸಂಘದ ಮತ್ತು ರಾಜ್ಯದ 8,000 ಗ್ರಾಮ ಆಡಳಿತ ಅಧಿಕಾರಿಗಳ ಒತ್ತಾಯ ಇದೆ. ಯಾಕಂದರೆ ನಾವು ಬೇರೆ ಯಾವುದೇ ಐಷಾರಾಮಿ ವ್ಯವಸ್ಥೆಗಳನ್ನ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ, ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರದ ಕೆಲಸ ಮಾಡ್ತಾ ಇದ್ದೇವೆ. ಆ ಕೆಲಸದ ವಿಚಾರವಾಗಿ ನಮಗೆ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕೊಡಿ. ಕೆಲಸ ಮಾಡಿ ಅಂತಂದರೆ ಎಲ್ಲಿಗೆ ಹೋಗಿ ಕೆಲಸ ಮಾಡೋದು? ಕಚೇರಿ ಕೊಡಿ, ಒಂದು ದಯಮಾಡಿ ಕಚೇರಿ ಕೊಡಿ. ಸಾರ್ವಜನಿಕರ ಕೆಲಸ ನಿರ್ವಹಿಸಕ್ಕೆ ಬೇಕಾಗಿರುವಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅನ್ನೋದಷ್ಟೇ ನಮ್ಮ ಡಿಮ್ಯಾಂಡು. ಸರ್ಕಾರ ಇದನ್ನು ಪ್ರಿಯಾರಿಟಿಯಾಗಿ ತಗೋಬೇಕು, ಇದನ್ನು ಈಡೇರಿಸಲೇಬೇಕು. ಕೇಳಿದ್ರಲ್ಲ, ಇದಾಗಿತ್ತು ಏನು ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು 8,000ಕ್ಕೂ ಅಧಿಕ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು, ಅವರ ನೋವುಗಳು, ಅವರ ಕಷ್ಟಗಳು. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದಕ್ಕೆ ಸ್ಪಂದಿಸ್ತಾರಾ, ಈ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈ ಹೊತ್ತು ನನ್ನೊಂದಿಗೆ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಶಿವಾನಂದ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಅವರು ಆ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.